ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ ವರ್ಕ್ಶಾಪ್ ಹೊಂಟೀವಿ. ನಾನು ತೋರಿಸ್ತೀನಿ ಏನೇನು ಮಾಡ್ತೀವಲ್ಲ ಅಂತ ಹೇಳಿ. ಆಮೇಲೆ ನಾನು ಲೈಟ್ಲಿ ಮೇಕಪ್ ಮಾಡ್ಕೊಂಡನು, ಐಲೈನರ್, ಕಾಜಲ್ ಐತಿ ಹಚ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡನು. ಸೊ ಎಳೆ ಆಗೈತಿ, 4 ಗಂಟೆಗೆ ಚಾಲು ಆಗ್ತೈತಿ. ಈಗ 3:56 ಆಗೈತಿ. ಹೋಗೋಣ ಬರ್ರಿ. ಕೇಳತ್ತವ ಎಲ್ಲ ಐತಿ ಲೊಕೇಶನ್ ಅಂತ ಹೇಳಿ. ಬ್ಲ್ಯಾಕ್ ಕಲರ್ घातले दोघं पण स्कूटी मध्ये आहे. ಇಲ್ಲಿ ಅದಾವು, ಅವ್ರ ಮನೆ ಅಲ್ಲಿ ಐತಿ. ಫೋಕಸ್ ಅಲ್ಲಿ ಮುಟ್ಟಿದೀವಿ, ಮಾಲ್ ಹೊಂಟವು. ಅಷ್ಟು ಭಾರಿ ಮಾಡಿದ್ದಾರೆ. ಸೊ ನಂದು ಫಸ್ಟ್ ಎವರ್ ವರ್ಕ್ಶಾಪ್ ನಾ ಅಟೆಂಡ್ ಮಾಡಿದ್ದೆ. ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಅವ್ರು. ಸೊ ಇಲ್ಲೇ ನಮ್ಗೆ ಮಣ್ಣು, ಕೋಕೋಪೀಟ್, ಆಮೇಲೆ ಕಂಪೋಸ್ 3 ಹಿಂಗೆ ಕೊಟ್ಟಿದ್ರು. ಅದನ್ನು ಏಕ್ದಮ್ ಮಿಕ್ಸ್ ಮಾಡೋದಿತ್ತು. ಸೊ ಇದೊಂದು 5-10 ನಿಮಿಷ ತೊಗೋತೈತಿ ಆರಾಮ, ಯಾಕಂದ್ರೆ 3 ಚಲೋ ತಮಗೆ ಮಿಕ್ಸ್ ಆಗಬೇಕಾವ ಹತ್ತಿರ್ಬೇಕು. ಆಮೇಲೆ ಮುಂದೆ ನೀರು ಇಟ್ಟಿದ್ರು ಅವರು. ಸೊ ನಾವು ಇಲ್ಲಿ 3 ದಿವಸ ಮಸ್ತ್ ಮಿಕ್ಸ್ ಮಾಡಿ ಕ್ಯಾಸ ಆಮೇಲೆ ಸ್ಲೋಲಿ ನೀರು ಹಾಕಿ ಒಂದು ಉಂಡಿ ಫಾರ್ಮ್ ಒಳಗೆ ತರುದಿತ್ತದ. ಸೊ ಇಲ್ಲಿ ನಾವು ಅದನ್ನು ಉಂಡಿ ಫಾರ್ಮ್ದಾಗ ಇದೊಂದು ಪ್ರೊಸೆಸ್ ಒಂದು 5 ನಿಮಿಷ ತೊಗೋತೈತಿ. ಗಟ್ಟಿಗೆ ಒಂದು ಸ್ವಲ್ಪ ಉಂಡಿ ಮಾಡ್ಬೇಕು. ಸೊ ಉಂಡಿ ಮಾಡ್ಬೇಕಾ, ಉಂಡಿ ಹಾಫ್ ಒಳಗೆ ಮುರಿಬೇಕು. ಅದ್ರ ಒಳಗೆ ನಡಕ್ಕೆ ಗಿಡ ಇಟ್ಕಸ್ ಮತ್ತು ಅದು ಉಂಡಿ ಏಕ್ದಮ್ ಫೋಲ್ಡ್ ಮಾಡ್ಬೇಕು. ಆಮೇಲೆ ಕೊಕೊನಟ್ದು ಹೊರಗಿನ ಶೆಲ್ ಇರ್ತೈತಲ್ಲ, ಅದು ತೊಗೊಂಡು ಕಾಸು ಚಲೋ ತಮಗೆ ಅದನ್ನು ಗುಂಡ್ಗೆ ಶೇಪ್ ಮಾಡ್ಬೇಕು. ಆಮೇಲೆ ರೀಲ್ ಥರ ಕೊಟ್ಟಿದ್ರೆ ಅದು ಚಲೋ ತಮಗೆ ನಾವು ಸುತ್ತಿದ್ರೆ ಏಕ್ದಮ್ ಶೇಪ್ ಒಳಗೆ ಬರ್ತೈತಿ. ಆಮೇಲೆ ಜೂಟ್ ದಾರಲ್ಲೇ ಒಂದು ಸ್ವಲ್ಪ ಡಿಸೈನ್ ಮಾಡಬೇಕು. ಸೊ ಇದಿತ್ತು ವರ್ಕ್ಶಾಪ್ ನಮ್ದು. ಭಾಳ ಮಜಾ ಬಂತು ನಂಗಾರ. ಮಸ್ತ್ ಏನೋ ಒಂದು ಹೊಸದು ಕಲಿತೆ ಅನಿಸ್ತು. मतलब किसी बाउल इसका मेंटेनेंस क्या है? हाँ, अभी इसको क्या करना है कि पानी लेना है बाउल में, ऐसे मॉइस्चर रिटेन करता है. और ये पूरा नॉर्मली कितना पानी इसको हैंग पे कर. ಸೊ ಅವ್ರ ಮನ್ಯಾಗೂ ರಗಡ್ ಹಿಂಗೆಲ್ಲ ಮಾಡಿಟ್ಟಾರ ಅವ್ರು ಆಲ್ರೆಡಿ. ಸೊ ಇದೊಂದು 45 ಮಿನಿಟ್ಸ್ ಟೈಮಿಂದ ಇದ್ಬೋದು. ಆಮೇಲೆ ಎಲ್ಲರೂ ಮಾಡಿಟ್ಟಾರ. ವಾಪಸ್ ಅವ್ರ ಮನೆಗೆ ಒಯ್ಬೇಕು ಅವ್ರು. ಹಿಂಗಿತ್ತು ಚಲೋ ಅನಿಸ್ ನಂಗೆ ವರ್ಕ್ಶಾಪ್. ವರ್ತಿಟ್ಟು ಇತ್ತು, ಮಜಾ ಬಂತು. ಕಲ್ಸವ್ರು ಭಾಳ ಚಲೋ ಇದ್ರು. ಗ್ರೀಟಿಂಗ್ ಮೀಟಿಂಗ್ ಎಲ್ಲ ಮಸ್ತ್ ಇತ್ತು ಅವ್ರದ್ದು. ಪಾಪ ಹೋಗ್ಗುಡ್ಕ ನೀರು, ಆಮೇಲೆ ಸಂತ್ರ ಅನ್ಕೊಟ್ರೆ. 1 2 3 ಸ್ಟಾರ್ಟ್. ಸೊ ಆಮೇಲೆ ಎಲ್ಲರೂ ಕೂಡ ಆಟ ಆಡಿದ್ವಿ. ಇದು ಪೇಪರ್ ಹೋಲ್ಡ್ ಮಾಡಿಟ್ಕೋಬೇಕಿತ್ತು ಬ್ರೆತ್ಲೆ. ಸೊ ನಮ್ದು ಎಷ್ಟು ಒಂದು 4-5 ಸೆಕೆಂಡ್ ಆಯ್ತು. ಎಲ್ಲರದು ಅಷ್ಟೇ ಇತ್ತು, ಯಾರ್ದು ಒಬ್ರದ್ದು 7 ಸೆಕೆಂಡ್ ಆಗಿತ್ತು. ಅವ್ರು ಗೆದ್ರೆ ಮಸ್ತ್ ಇತ್ತು ಆಟ. ಇತ್ತು ಆದ್ಮ್ಯಾಕ 2ನೇ ಆಟ ಆಡಿದ್ವಿ ನಾವು. ಕಪ್ ಒಂದ ಕೈಲೇ ಎಲ್ಲ ಹಿಂಗೆ ಮಿಕ್ಸಿಂಗ್ ಕೂಡ್ ಇಡಬೇಕಿತ್ತು, ಹಿಂಗಿತ್ತು. ಸೊ ಅಲ್ಲಿ ನಾನು ಏನೋ ಒಟ್ಟು 12 ಸೆಕೆಂಡ್ಸ್ ಏನೋ ಒಳಗೆ ಕಂಪ್ಲೀಟ್ ಮಾಡಿದ್ನಿ ಇದು. ಸೊ ಇದಕ್ಕೆ ಯಾರು ವಿನ್ನರ್ ಇದ್ರಲ್ಲ ಅವ್ರಿಗೂ ಸ್ಮಾಲ್ ಪ್ಲಾಂಟ್ ಕೊಟ್ರ ಗಿಫ್ಟ್. ಸೊ ಮಜಾ ಬಂತು, ಫುಲ್ ಎಂಟರ್ಟೈನ್ಮೆಂಟು ಇತ್ತು. ಆಮೇಲೆ ಕಲ್ತಂಗೂ ಆತ, ಆಮೇಲೆ ಹೊಸ ಮಂದಿ ಬೆಟ್ ಆದಂಗೂ ಆತ. 1 2 3 ಸ್ಟಾರ್ಟ್. ಸೊ ನನ್ನ ಫ್ರೆಂಡಿನ ತಾಯಿ ಆಗಿತ್ತು ಒಬ್ಬರ ಜೊತೆ. ಸೊ ಅದ್ರ ಸಂಬಂಧ ಇನ್ನೊಂದು ಸತಿ ಅವ್ರು ಆಡಿದ್ರು 2 ಸತಿ. ಸೊ ವಿನ್ನರ್ಸ್ಗೆ ಇವ್ರು ಕ್ಯೂಟ್ ಪ್ಲಾಂಟ್ ಗಿಫ್ಟ್ ಕೊಟ್ರು. ಸೊ ಇವರಿಬ್ಬರು ವಿನ್ನರ್ ಇದ್ರು, ಒಂದು ಗೇಮ್ ಒಳಗೆ ಒಬ್ಬರು, ಒಂದು ಗೇಮ್ ಒಳಗೆ. ಸೊ ಇಲ್ಲಿ ಮಠ ಮುಗೀತ. ಆಮೇಲೆ ನಾವು ತಳಗೆ ಬರೋ ಮುಂದೆ ಎಲ್ಲ ಅವ್ರ ಮನೆ ಎಲ್ಲ ಫುಲ್ ಪ್ಲಾಂಟ್ ಅದಾವ. ಮಸ್ತ್ ಅನ್ನಿಸ್ತು. ಇದು ಮನಿ ಪ್ಲಾಂಟ್ ನೋಡ್ರಿ ಎಷ್ಟು ಭಾರಿ ನಿಲ್ಸಿದ್ದಾರೆ ಅವರು. ಆಮೇಲೆ ನಮ್ಮ ಮನೆ ಕಡೆ ನಾನವಾಡಿಗೆ ಹೋದ್ವಿ ನಾವು, ಹಂಗೆ ಫೋಟೋ ತಕ್ಕೋಕಂತೇಳಿ. ಸನ್ಸೆಟ್ ಜೊತೆ ಚಲೋ ಬಂದಿತ್ತು ಅಂತೇಳಿ. ಹೆಂಗಿದ್ರು ಟೈಮ್ ಇತ್ತು ನಮ್ಗೆ. ಅದ್ರ ಸಂಬಂಧ ಎಷ್ಟು 5 ಗಂಟೆಗೆ ಅಲ್ಲಿಂದ ಬಿಟ್ಬಿದ್ವಿ ನಾವು. ಸೊ ಎಲ್ಲ ಫೋಟೋಶೂಟ್ ಮಾಡ್ಕ್ಯಾಸ ಮನೆಗೆ ಹೊಂಟವು. ಬಾಯ್. ಸೊ ಅವ್ರು ಸ್ಮಿತಾಗ ಮನೆಗೆ ಬಂದ್ಕಸ್ ನಾವು ಚಹಾ ಕುಡಿದ್ವಿ. ಏನು ಕೊಡ್ತಿ? ಚಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಂಗೆ ಭಾಳ ಮಜಾ ಬಂತು. ಏನೋ ಹೊಸದು ಕಲ್ತನೆ ಅನಿಸ್ತು. ಐ ಹೋಪ್ ಯು ಲೈಕ್ ಇಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಬೆಟ್ ಆಗೋನ್ ಮುಂದಿನ ವಿಡಿಯೋ ಒಳಗೆ.